ಎಲ್ಲರಿಗೂ ನಮಸ್ಕಾರ. ಚಾಯ್‌ಗೆ ನಾನು ಛಾಯಾ ನಿಮ್ನೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್‌ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ಲ ಹುಡುಗರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ದಿಸ್ ಇಸ್ ಕನ್ಸರ್ನ್ ಟು ದಿ ವುಮೆನ್ ಸೈಂಟಿಸ್ಟ್ ಯಾರಿದ್ದಾರೆ ಅವರು. ಯೂಶಲಿ ವುಮೆನ್ಸು ಡ್ಯೂ ಟು ದೇರ್ ಸೋಷಿಯಲ್ ಕನ್ಸರ್ನ್ ಇರ್ಬೋದು ಅಥವಾ ಅವ್ರದ್ದು ಡೊಮೆಸ್ಟಿಕ್ ಪ್ರಾಬ್ಲಮ್ ಇಂದ ಅವ್ರು ಹೈಯರ್ ಸ್ಟಡೀಸ್ಗೆ ಹೋಗೋಕ್ಕಾಗಲ್ಲ. ಸೊ ಅಂಥವ್ರನ್ನ ಹೈಯರ್ ಸ್ಟಡೀಸ್ಗೆ ತರೋದಕ್ಕೋಸ್ಕರ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅವರು ಒಂದು ಸ್ಕೀಮ್ನ ತಗೊಂಡು ಬಂದಿದ್ದಾರೆ. ಆ ಸ್ಕೀಮ್ ಬಗ್ಗೆ ಇವತ್ತು ಇನ್ಫಾರ್ಮೇಶನ್ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಆಕ್ಚುಲಿ ವುಮೆನ್ ಸೈಂಟಿಸ್ಟ್ ಸ್ಕೀಮ್ ಅಂತ ಹೇಳ್ತೀವಿ. ಆ ಸ್ಕೀಮ್ ಮೇಲೆ ಇದು ಡಿಪೆಂಡೆಂಟ್ ಆಗಿದೆ. ಸೊ ಅದ್ರ ಬಗ್ಗೆ ನಾನು ಇವತ್ತು ವಿಡಿಯೋನ ಹೇಳೋಣ ಅಂತ ನಿಮಗೆ ಅನ್ಕೊಳ್ತಾ ಇದ್ದೀನಿ. ಸೊ ನೀವು ಆಕ್ಚುಲಿ ಟೆಕ್ನಾಲಜಿ ಅಂಡ್ ಇದಕ್ಕೆ ಹೋದ್ರೆ ನೀವು ನೆಟ್ಗೆ ಹೋದ್ರೆ ಟೆಕ್ನಾಲಜಿ ಇನ್ಫಾರ್ಮೇಶನ್ ಫಾರ್ಕಾಸ್ಟಿಂಗ್ ಅಸೆಸ್ಮೆಂಟ್ ಕೌನ್ಸಿಲ್ TIFAS ಅಂತ ಏನು ಹೇಳ್ತೀವಿ, ಅದಕ್ಕೆ ಹೋದ್ರೆ ಆ ವೆಬ್ಸೈಟ್ಗೆ ಹೋದ್ರೆ ಟೆಕ್ನಾಲಜಿ ಇನ್ಫಾರ್ಮೇಶನ್ ಫೋರ್ಕಾಸ್ಟಿಂಗ್ ಅಸೆಸ್ಮೆಂಟ್ ಕೌನ್ಸಿಲ್ TIFAC ಅಂತ ಹೇಳ್ತೀವಿ, ಅಟಾನಮಸ್ ಬಾಡಿ ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ. ಸೊ ನೀವು ಅಲ್ಲಿಗೆ ಹೋದ್ರೆ ಹೊಸ ಹೊಸದು ಏನಿದೆಯೋ ಇನ್ಫಾರ್ಮೇಶನ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಅದರಲ್ಲಿ ಈಗ ಸದ್ಯಕ್ಕೆ ಇರುವಂತದ್ದು ಇನ್ಫಾರ್ಮೇಶನ್ ಅಂತಂದ್ರೆ ದ 12th ಬ್ಯಾಚ್ ಆಫ್ ವೈಸ್ ಕಿರಣ್ IPR WSC ಅನೌನ್ಸ್ಡ್ ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ಡೇಟು 31st ಜುಲೈ ಅಂತ ಹೇಳ್ತಿದ್ದಾರೆ. ನೀವು ಅದಕ್ಕೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬಹುದು. ಸೊ ವುಮೆನ್ ಸೈಂಟಿಸ್ಟ್, ಅದಕ್ಕೆ ಅವ್ರಿಗೆ ವುಮೆನ್ ಸೈಂಟಿಸ್ಟ್ ಸ್ಕೀಮ್ ಅಂತ ಹೇಳ್ತಾರೆ. ಸೊ ಪೇಟೆಂಟ್ ಫೆಲಿಸಿಟೇಟಿಂಗ್ ಸೆಂಟರ್ ಏನಿದೆಯಲ್ಲ ಅಲ್ಲಿ ನಿಮಗೆ ಆಗುತ್ತೆ. ಆಲ್ರೆಡಿ 11 ಬ್ಯಾಚ್ ಆಗಿದೆ. ಇದು ಏನಿದೆಯಲ್ಲ ಅದು 12th ಬ್ಯಾಚ್ ಇದೆ. ಸೊ ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಈ ವೆಬ್ಸೈಟ್ಗೆ ಹೋಗಿ, ಅವ್ರ ವೆಬ್ಸೈಟ್ಗೆ ಹೋಗಿ ನೀವೆಲ್ಲ ಚೆಕ್ ಮಾಡ್ಕೋಬಹುದು. ಅಬೌಟ್ WSC ಅಂತ ಹೇಳ್ತಾ ಇದ್ದಾರೆ. ಅವ್ರು ನಾನು ಮುಂಚೆನೆ ಹೇಳ್ದಂಗೆ ಲಾರ್ಜ್ ನಂಬರ್ ಆಫ್ ವುಮೆನ್ ಸೈಂಟಿಸ್ಟ್ ಯಾರಿದ್ದಾರೆ ಅಥವಾ ದೋಸ್ ಆರ್ ಸ್ಟಡಿಂಗ್ ಇನ್ ಹೈಯರ್ ಎಜುಕೇಶನ್ ಇನ್ ಸೈನ್ಸ್ ಏನವರು ಡ್ಯೂ ಟು ದರ್ ಡೊಮೆಸ್ಟಿಕ್ ಪ್ರಾಬ್ಲಮ್ ಇರ್ಬೋದು, ಡ್ಯೂ ಟು ದರ್ ಸೋಷಿಯಲ್ ರೀಸನ್ಸ್ ಅವ್ರು ಮೈನ್ ಸ್ಟ್ರೀಮ್ಗೆ ಬರೋದಿಲ್ಲ. ಅವ್ರು ಹೇಗಾದ್ರು ಮಾಡಿ ಮೈನ್ ಸ್ಟ್ರೀಮ್ಗೆ ತರಬೇಕು ಅಂತ ವಿತ್ ದಟ್ ಇಂಟೆನ್ಷನ್ ವುಮೆನ್ ಸೈಂಟಿಸ್ಟ್ ಸ್ಕೀಮ್ ಅನ್ನೋದನ್ನ ಅಂಡರ್ ದಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ DST ಅಂತ ಏನ್ ಹೇಳ್ತೀವಲ್ಲ, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಇದನ್ನ ಮಾಡ್ತಾ ಇದ್ದಾರೆ. ಇದ್ರದ್ದು ಆಬ್ಜೆಕ್ಟಿವ್ ಏನು ಅಂದ್ರೆ ದೇ ಗೋಯಿಂಗ್ ಟು ಡೂ ಲಾಟ್ ಆಫ್ ಆಕ್ಟಿವಿಟೀಸ್ ಇನ್ ಆರ್ಡರ್ ಟು ಬ್ರಿಂಗ್ ದ ವುಮೆನ್ ಹೂ ಆರ್ ಇನ್ ಸೈನ್ಸ್ ಸ್ಟ್ರೀಮ್ ಟು ದಿ ಮೇನ್ ಸ್ಟ್ರೀಮ್ಗೆ. ಅವ್ರು ಎಲ್ಲೋ ಪ್ರಾಬ್ಲಮ್, ಮನೆಯಿಂದ ಪ್ರಾಬ್ಲಮ್, ಮದುವೆದು ಪ್ರಾಬ್ಲಮ್, ಮಕ್ಕಳದು ಪ್ರಾಬ್ಲಮ್, ಹಾಗಾಗಿ ಅವ್ರು ಏನ್ ಮಾಡಿರ್ತಾರೆ, ದೇ ವಿಲ್ ಬಿ ಅವೇ ಫ್ರಮ್ ದಿ ಮೇನ್ ಸ್ಟ್ರೀಮ್. ಹೇಗಾರು ಮಾಡಿ ಅವ್ರನ್ನ ಮೇನ್ ಸ್ಟ್ರೀಮ್ ತರಬೇಕು ಅಂತ ದೇ ಗೋಯಿಂಗ್ ಟು ಡೂ ಲಾಟ್ ಆಫ್ ಆಕ್ಟಿವಿಟಿ. ಅದರಲ್ಲಿ ಒಂದು ಆಕ್ಟಿವಿಟಿ ಏನಂದ್ರೆ ವುಮನ್ ಸೈಂಟಿಸ್ಟ್ ಸ್ಕೀಮ್. ಹೇಳ್ದಂಗೆ ನಾನು ಮುಂಚೆನೆ ಹೇಳ್ದಂಗೆ 11 ಬ್ಯಾಚಸ್ ಆಗಿದೆ. ಇವತ್ತು ನಾವು ಮಾಡ್ತಾ ಇರುವಂತದ್ದು 12 ಬ್ಯಾಚಸ್. ಇದ್ರದ್ದು ಆಬ್ಜೆಕ್ಟಿವ್ ಏನು, ಇದ್ರದ್ದು WSO ಅಂತ ಹೇಳ್ತೀವಿ, ವುಮೆನ್ ಸೈಂಟಿಸ್ಟ್. ಅದರದ್ದು ಆಬ್ಜೆಕ್ಟಿವ್ ಏನು ಅಂದ್ರೆ ಟು ಎಂಪವರ್ ದಿ ಟ್ಯಾಲೆಂಟೆಡ್ ಅಂಡ್ ಸ್ಕಿಲ್ ವುಮೆನ್ ಹೂ ಹ್ಯಾವ್ ಸ್ಟಡಿಡ್ ಸೈನ್ಸ್, ಇಂಜಿನಿಯರಿಂಗ್, ಮೆಡಿಸಿನ್ ಅಂಡ್ ಅಲೈಡ್ ಏರಿಯಾ ಟು ಕಾಂಟ್ರಿಬ್ಯೂಟ್ ಎಫೆಕ್ಟಿವ್ಲಿ in the advancement of science and technology in the country. Development pool of the women scientists geared up in creating, protecting and managing the intellectual property in India. ಇವ್ರು ಪರ್ಟಿಕ್ಯುಲರ್ಲಿ IPR ಮೇಲೆ ವರ್ಕ್ ಮಾಡುವಂಥದ್ದು. ಟ್ರೈನ್ ಟ್ಯಾಲೆಂಟೆಡ್ ಮೆರಿಟೋರಿಯಸ್ ವುಮೆನ್ ಇನ್ ಲಾಸ್ ರಿಲೇಟೆಡ್ ಟು ಪ್ರೊಟೆಕ್ಷನ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ IP, ಮ್ಯಾನೇಜ್ಮೆಂಟ್ ಆಫ್ IPR, determination of novelty and originality of IP, ascertaining ಪರ್ಟನಬಿಲಿಟಿ ಆಫ್ ಎನ್ ಇನ್ವೆನ್ಷನ್. ಸೊ ಯಾವುದೋ ಒಂದು ಹೊಸದು ಇನ್ವೆನ್ಷನ್ ಮಾಡಿದ್ರೆ ಅದು ಪೇಟೆಂಟ್ ಏನಾಗುತ್ತೆ, ಅದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಹೇಗಾಗತ್ತೆ, ಸೊ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಇದಾಗತ್ತೆ. ಸೊ ಎಲ್ಲೆಲ್ಲಿ ಇದು ಕೋಆರ್ಡಿನೇಷನ್ ಸೆಂಟರ್ಸ್ ಇದೆ ಅಂತಂದ್ರೆ ದೇ ಹ್ಯಾವ್ ದಿ ಕೋಆರ್ಡಿನೇಷನ್ ಸೆಂಟರ್ಸ್ ಇನ್ ಬ್ಯಾಂಗ್ಳೂರ್, ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ KSCST ಅಂತ ಹೇಳ್ತೀವಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ಖರಗ್ಪುರ್ ಇದೆ. ಅದೇ ತರ CISR ಯೂನಿಟ್ ಫಾರ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪ್ರಾಡಕ್ಟ್ URDIP ಪುಣೆ. ಇಲ್ಲಿ ನಿಮ್ಗೆ ಇಷ್ಟು ಸೆಂಟರ್ಸ್ ಅಲ್ಲಿ ನಿಮ್ಗೆ ಅಲ್ಲಿ ಹೋಗ್ತಾ ಹೋಗುತ್ತೆ. ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂದ್ರೆ ಅದಕ್ಕೆ ಎಕ್ಸಾಮ್ ಇರುತ್ತೆ ಅಂತ ಹೇಳ್ತಿದ್ದಾರೆ. 2 hours ಎಕ್ಸಾಮ್ ಇರುತ್ತೆ, 120 ಮಾರ್ಕ್ಸ್ ಇರುತ್ತೆ ಅಂತ ಹೇಳ್ತಾರೆ. ದ ಕ್ವಶನ್ ವಿಲ್ ಬಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್, MCQ ಅಂತ ಹೇಳ್ತೀವಿ, ಆ ಟೈಪ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೆಲೆಕ್ಷನ್ ಪ್ರೊಸೀಜರ್ ಏನ್ ಹೇಳುತ್ತೆ ಅಂತಂದ್ರೆ ಫಸ್ಟ್ ಆನ್ಲೈನ್ ಎಕ್ಸಾಮ್ ಮಾಡಬೇಕು. ಅದು ನೀವು ಪಾಸ್ ಆಯ್ತು ಅಂದ್ರೆ ಇಂಟರ್ವ್ಯೂಗೆ ಕರೀತಾರೆ. ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ meeting the eligibility criteria will be called for the online test. The online exam will be conducted simultaneously at all the examination center on the same date under the supervision of PFC
and respective coordination center. Merit list will be drawn after the online examination for the purpose of an interview, and successful candidates will be informed. The online exam will be mainly objective in nature, having the negative marking and aimed at determining the analytical, scientific, and technical abilities. Similarly, interview will be held at the coordination center. ನಾನು ಮುಂಚೆನೇ ಹೇಳ್ದಂಗೆ ಇಲ್ಲಿ 2 ಪಾರ್ಟ್ ಇರುತ್ತೆ. ಪಾರ್ಟ್ ಎ, ಸೆಕ್ಷನ್ ಎ, ಸೆಕ್ಷನ್ ಬಿ ಅಂತ ಹೇಳ್ತಾರೆ. ಸೆಕ್ಷನ್ ಎ ಇಟ್ಸ್ ಜನರಲ್ ಸಬ್ಜೆಕ್ಟು, ಜನರಲ್ ಆಗಿರುತ್ತೆ ಎಲ್ಲಾ ಸಬ್ಜೆಕ್ಟ್. ಆಕ್ಚುಲಿ ದರ್ ಆರ್ 7 ಡಿಫ್ರೆಂಟ್ ಸಬ್ಜೆಕ್ಟ್ ದೇ ಹ್ಯಾವ್ ಮೆನ್ಷನ್. ಸೊ ಎಲ್ಲಾ 7 ಡಿಫ್ರೆಂಟ್ ಸಬ್ಜೆಕ್ಟ್ಗೂ ಕ್ವಶನ್ ಪೇಪರ್ ಎ ಏನಿದೆಯಲ್ಲ, ಸೆಕ್ಷನ್ ಏನಿದೆಯಲ್ಲ ಜನರಲ್, ಇದು ಅದು ಜನರಲ್ ಆಪ್ಟಿಟ್ಯೂಡ್ ಇರ್ಬೋದು, ಅಥವಾ ಕ್ವಾಲಿಟೇಟಿವ್ ಆಪ್ಟಿಟ್ಯೂಡ್ ಇರ್ಬೋದು, ಮೆಂಟಲ್ ಎಬಿಲಿಟಿ, ಜನರಲ್ ಸೈನ್ಸು, ಜರ್ನಲ್ ಅವೇರ್ನೆಸ್, IPR ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ ಇರುತ್ತೆ. ಕಾಮನ್ ಆಗಿರುತ್ತೆ ಕ್ವಶನ್ ಪೇಪರ್. ಇದು ಸೆಕ್ಷನ್ ಎ ಆಯ್ತು. ಸೆಕ್ಷನ್ ಬಿ ಅಂದ್ರೆ ಟೆಕ್ನಿಕಲ್ ಸಬ್ಜೆಕ್ಟ್. ಸೊ ಹೇಳ್ದಂಗೆ ನಾನು 7 ಡಿಫ್ರೆಂಟ್ ಸಬ್ಜೆಕ್ಟ್ಗಳಿದೆ. ಯಾವ್ಯಾವುದು ಅಂದ್ರೆ ಕೆಮಿಸ್ಟ್ರಿ ಅಂಡ್ ಕೆಮಿಕಲ್ ಸೈನ್ಸ್ ಇರ್ಬೋದು, ಫುಡ್, ಡ್ರಗ್ಸ್ ಅಂಡ್ ಫಾರ್ಮಾ ಇರ್ಬೋದು, ಲೈಫ್ ಸೈನ್ಸ್ ಅಂಡ್ ಬಯೋಟೆಕ್ನಾಲಜಿ ಇರ್ಬೋದು, ಮೆಕ್ಯಾನಿಕಲ್, ಪ್ರೊಡಕ್ಷನ್, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್, ಇದು ಇಂಜಿನಿಯರಿಂಗ್ ಸ್ಟ್ರೀಮ್ ಅವರು ತಗೋಬಹುದು. ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಶನ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಅಂಡ್ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅವ್ರು ತಗೋಬಹುದು. ಕಂಪ್ಯೂಟರ್ ಸೈನ್ಸ್, ಇಂಜಿನಿಯರಿಂಗ್, IT ಅಂಡ್ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಅದರ್ ಸೈನ್ಸ್. ಸೊ ನೀವು ಅದರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಸಬ್ಜೆಕ್ಟ್ ನಾಟ್ ಕವರ್ಡ್ ಇನ್ ದಿ ಅಬೌವ್ ಡೊಮೈನ್, ಅಲ್ಲಿಗೆ ನೀವು ಅಪ್ಲೈ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಸೊ ಇದಕ್ಕೆ ಕ್ಯಾಂಡಿಡೇಟ್ಸ್ ಏನ್ ಮಾಡ್ಬೋದು ಅಂತಂದ್ರೆ, ಒಂದೊಂದು ಕೇಡರ್ ಏನಿದೆಯೋ ಅದ್ರ ಪ್ರಕಾರ ನಿಮ್ಗೆ ಸ್ಟೈಪಂಡ್ ಸಿಗ್ತಾ ಹೋಗುತ್ತೆ. ಬರೀ MSc ಮಾಡಿದ್ರೆ 25,000 ಪರ್ ಮಂತ್ ಕೊಡ್ತಾ ಹೋಗ್ತಾರೆ. ಅದೇ ತರ MPhil ಮಾಡಿದ್ರೆ ಅದೇ ಕರೆಸ್ಪಾಂಡಿಂಗ್ ಆಗಿರುವಂತದ 30 ಇರುತ್ತೆ. PhD ಇನ್ ಬೇಸಿಕ್ ಅಪ್ಲೈಡ್ ಸೈನ್ಸ್ ಆರ್ ಈಕ್ವಲೆಂಟ್ ಡಿಗ್ರಿ ಇತ್ತು ಅಂದ್ರೆ 35,000 ಪರ್ ಮಂತ್ ನಿಮಗೆ ಸಿಗ್ತಾ ಹೋಗುತ್ತೆ. ಈ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ನೆಗೆಟಿವ್ ಮಾರ್ಕಿಂಗು ಇರುತ್ತೆ. ಸೊ 120 ಮಾರ್ಕ್ಸ್ ಇರುತ್ತೆ ಅಂತ ಹೇಳಿದ್ರೆ, ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್. ರಾಂಗ್ ಆನ್ಸರ್ಗೆ 1/4 of that mark will be deducted. 0.25 marks will be deducted ಅಂತ ಹೇಳ್ತಾರೆ. ಸೊ ಏಗೇನ್ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಎಲ್ಲಿರುತ್ತೆ ಅಂತಂದ್ರೆ ಡೆಲ್ಲಿನಲ್ಲಿ ಇರುತ್ತೆ, ನೀವು ಅಲ್ಲಿ ಹೋಗ್ಬೇಕಾಗತ್ತೆ. ಸೊ ಅದರಲ್ಲಿ ಓರಿಯಂಟೇಷನ್ ಪ್ರೋಗ್ರಾಮ್ ಮಾಡ್ತಾರೆ, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಇರುತ್ತೆ, ವರ್ಕ್ಶಾಪ್ ಮಾಡ್ತಾ ಹೋಗ್ತಾರೆ. ಕೋಆರ್ಡಿನೇಷನ್ ಸೆಂಟರ್ಸ್ ನಾನು ಮುಂಚೆನೇ ಹೇಳ್ದಂಗೆ ಎಲ್ಲೆಲ್ಲಿದೆ ಅಂದ್ರೆ ಬೆಂಗಳೂರಲ್ಲಿದೆ. ಅದೇ ತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಸೈನ್ಸ್ ಕ್ಯಾಂಪಸ್, IISc ಕ್ಯಾಂಪಸ್ ಅಲ್ಲಿ ಸಿಗುತ್ತೆ. KSCST ಅಂತ ಹೇಳ್ತೀವಿ. ಅದೇ ತರ ಖರಗ್ಪುರ್ ಇದೆ, ನ್ಯೂ ಡೆಲ್ಲಿನಲ್ಲಿ, ಪುಣೆನಲ್ಲಿ, ಇಲ್ಲಿ ಇರುತ್ತೆ. ಸೊ ಟರ್ಮ್ಸ್ ಆಫ್ ಕಂಡೀಷನ್ ಏನು ಅಂದ್ರೆ, ನೀವೇನಾದ್ರೂ ಸೆಲೆಕ್ಟ್ ಆದ್ರಿ ಅಂತಂದ್ರೆ 1 year ಟೈಮ್ಗೆ ಸೆಲೆಕ್ಟ್ ಆದ್ರಿ ಅಂದ್ರೆ ಬರೀ 8 days ಲೀವ್ ಮಾತ್ರ ನಿಮ್ಗೆ ಇರುತ್ತೆ. ಆಮೇಲೆ ಎಲ್ಲಿ ರೀಲೊಕೇಟ್ ಮಾಡ್ತಾರ ಅಲ್ಲಿ ನೀವು ರೀಲೊಕೇಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ಬೇಕಾಗತ್ತೆ. ಸೊ ಇಷ್ಟೆಲ್ಲಾನೇ ಇನ್ಫಾರ್ಮೇಶನ್ ಅವ್ರು ಕೊಡ್ತಾ ಹೋಗ್ತಾರೆ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ನಿಮ್ಗೆ ಬೇಕು ಅಂತಂದ್ರೆ ಇದ್ರೆಲ್ಲ ಹೋದ್ರೆ ನಿಮ್ಗೆ ಇದು ಪೇಟೆಂಟ್ ಫೆಲಿಸಿಟೇಟಿಂಗ್ ಸೆಂಟರ್, PFC ಅಂತ ಹೇಳ್ತಾರೆ. ಈ ವೆಬ್ಸೈಟ್ ಹೋಗಿ ನೀವು ಇಲ್ಲಿ ಹೋದ್ರೆ ಎಲ್ಲ ಬರುತ್ತೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನ್ ಹೇಳ್ತಾರೆ ಅಂದ್ರೆ, ದೇ ಶುಡ್ ಬಿ ಬಿಲಾಂಗ್ ಟು ಇಂಡಿಯನ್ ಸಿಟಿಸನ್ಶಿಪ್ ಇರಬೇಕು, ವುಮೆನ್ ಆಗಿರ್ಬೇಕು, ಏಜ್ 27 ಇಂದ 45 ಏಜ್ ತನಕ ಆಗಿರ್ಬೇಕು. ಮಿನಿಮಮ್ ಕ್ವಾಲಿಫಿಕೇಶನ್ ಏನಂದ್ರೆ MSc ಆಗಿರ್ಬೇಕು, ಇಲ್ಲ ಅಂತಂದ್ರೆ ಇಂಜಿನಿಯರಿಂಗ್ ಆಗಿರ್ಬೇಕು, ಬ್ಯಾಚುಲರ್ ಇನ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಈಕ್ವಲೆಂಟ್ ಇರಬೇಕು. ಏಜ್ ಹೇಳ್ತಾ ಹೋಗ್ತಾರೆ. ಪರ್ಮನೆಂಟ್ ಪೋಸ್ಟಲ್ ಇರೋರು ಎಲಿಜಿಬಲ್ ಇಲ್ಲ. ಸೊ ನಾನು ಹೇಳ್ದಂಗೆ ಮೇನ್ ಸ್ಟ್ರೀಮ್ ಅಲ್ಲಿ ಇಲ್ಲದೆ ಇರೋ ಅಂತವ್ರು, ಓದಿರೋರು, ಇಂಟೆಲಿಜೆಂಟ್ ಇರೋರು, ಟ್ಯಾಲೆಂಟೆಡ್ ಇದೆ ಆದ್ರೆ ಮೇನ್ ಸ್ಟ್ರೀಮ್ ಬಂದಿಲ್ಲ ಅನ್ನೋರ್ಗೆ ಚಾನ್ಸ್ ಕೊಡೋದಕ್ಕೋಸ್ಕರ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಎಷ್ಟೆಷ್ಟಿರುತ್ತೆ ಅಂದ್ರೆ, ಅಗೇನ್ ಒಂದೊಂದಕ್ಕೆ ಒಂದೊಂದು ತರ ನಿಮ್ಗೆ ಕ್ವಶನ್ ಪೇಪರ್ಸ್ ಇರುತ್ತೆ. ಪಾರ್ಟ್ ಎ ಸೇಮ್ ಇರುತ್ತೆ, ಸೆಕ್ಷನ್ ಎ ಸೇಮ್ ಇರುತ್ತೆ, ಸೆಕ್ಷನ್ ಬಿ ಡಿಫರ್ ಆಗುತ್ತೆ. ಡಿಫರ್ ಆಗ್ಬೇಕು ಅಂದ್ರೆ ನೀವು ಯಾವ ಸಬ್ಜೆಕ್ಟ್ ನ ತಗೋಬೇಕು ಅಂತ ಇಲ್ಲಿ ನೋಡ್ಕೋಬೇಕಾಗತ್ತೆ. ಕೆಮಿಸ್ಟ್ರಿ, ಕೆಮಿಕಲ್ ಸೈನ್ಸಸ್ ಇರ್ಬೋದು, ಡ್ರಗ್ಸ್, ಫುಡ್ ಅಂಡ್ ಫಾರ್ಮಾ ಇರ್ಬೋದು, ಲೈಫ್ ಸೈನ್ಸ್ ಅಂಡ್ ಬಯೋಟೆಕ್ನಾಲಜಿ ಇರ್ಬೋದು, ಮೆಕ್ಯಾನಿಕಲ್, ಪ್ರೊಡಕ್ಷನ್ ಅಂಡ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಇರ್ಬೋದು, ಎಲೆಕ್ಟ್ರಿಕಲ್, ಅದಕ್ಕೆ ಒಂದೊಂದಕ್ಕೆ ಟೋಟಲಿ 120 ಇರುತ್ತೆ. ಸೊ ಅಗೇನ್ ಇದು ಸ್ವಲ್ಪ ಲಿಸ್ಟ್ ಆ ಕಡೆ ಈ ಕಡೆನೂ ಆಗ್ಬೋದು. ಕೆಮಿಸ್ಟ್ರಿ ಸ್ಟೂಡೆಂಟ್ಸ್ಗೆ MSc ಆಗಿರುವಂತವ್ರಿಗೆ ಈ ಎಕ್ಸಾಮ್ ನ ತಗೊಂಡ್ರೆ 20 ಪೋಸ್ಟ್ ಇದೆ. ಸೊ ಅಗೇನ್ ನಿಮ್ಗೆ ಏನಾಗ್ಬೋದು, ಅದು ಚೇಂಜ್ ಆದ್ರೂ ಆಗಿರ್ಬೋದು. ಸೊ ಇನ್ಸ್ಟ್ರಕ್ಷನ್ಸ್ ಹೇಗಿರುತ್ತೆ ಅಂತಂದ್ರೆ, ಏನೇನಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಪ್ಲಿಕೇಶನ್ ಬರುತ್ತೆ. ಸೊ ಅಪ್ಲಿಕೇಶನ್ ನೀವೇನ್ ಮಾಡ್ಬೇಕಾಗತ್ತೆ, ಫಿಲ್ ಮಾಡ್ಬೇಕಾಗತ್ತೆ. ಸೊ ಎಷ್ಟೆಷ್ಟಿದೆ ಫೀಸು, ಆನ್ಲೈನ್ ಮೋಡಲ್ಲೇ ಅಪ್ಲಿಕೇಶನ್ ಶುಡ್ ಬಿ ಸಬ್ಮಿಟೆಡ್ ಥ್ರೂ ಆನ್ಲೈನ್ ಮೋಡ್ ಅಂತ ಹೇಳ್ತಾರೆ. ನಿಮ್ಗೆ ಇನ್ನ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಾನು ಹೇಳಿದಂಗೆ www.tifac.org ಇಲ್ಲಿಗೆ ಹೋದ್ರೆ .in ಇಲ್ಲಿಗೆ ಹೋದ್ರೆ ನಿಮ್ಗೆ ಈ ಎಲ್ಲ ಇನ್ಫಾರ್ಮೇಶನ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಇದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಂಡ್ರೆ ಗೊತ್ತಾಗತ್ತೆ. ಇದು ಆಕ್ಚುಲಿ 1 year ಜಾಬ್ ಟ್ರೈನಿಂಗ್ ಇನ್ ದಿ ಏರಿಯಾ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ದಟ್ ಇಸ್ IPR, ಪೇಟೆಂಟ್ ಫೆಲಿಸಿಟೇಟಿಂಗ್ ಸೆಂಟರ್, PFC ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟಿಷ್ಟು ಸ್ಯಾಲ್ರಿ ಕೊಡ್ತಾರೆ. ನಿಮ್ಗೆ ಸೆಲೆಕ್ಟ್ ಆದ್ರೆ 27 to 45 ಇಯರ್ ಏಜ್ ಅವರು ನಿಮ್ಗೆ ಬೇಕಾಗತ್ತೆ.
ಸೊ ಈ ರೀತಿಯಾಗಿ ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಎಲ್ಲ ಇನ್ಫಾರ್ಮೇಶನ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ನೀವು ನೀಟಾಗಿ ಏನ್ ಮಾಡ್ಕೋಬಹುದು, ಇದಕ್ಕೆ ಅಪ್ಲೈ ಮಾಡ್ಕೋಬಹುದು. ಆ ರೀತಿಯಾಗಿ ನೀವು ಇದನ್ನ ತಗೊಂಡ್ರೆ ನಿಮ್ಗೆ ಈಸಿ ಆಗತ್ತೆ. ಸೊ ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ನ ನೀವ್ ಏನ್ ಮಾಡ್ಬೇಕಾಗತ್ತೆ, ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಅವಾಗ ನಿಮ್ಗೆ ಈಸಿಯಾಗಿ ಇದನ್ನ ಮಾಡ್ಕೊಳಕ್ಕಾಗತ್ತೆ. ಯಾರು ವುಮೆನ್ ಸೈಂಟಿಸ್ಟ್ ಇದ್ದಾರೆ, ಏಜ್ 27 to 45 ಇದೆ, ಅವ್ರು ಇದಕ್ಕೆ ಅಪ್ಲೈ ಮಾಡ್ಕೋಬಹುದು. ಇಟ್ಸ್ ಎ ರೇರ್ ಆಪರ್ಚುನಿಟಿ. DST ಅಂಡರ್ ನೀವು ವರ್ಕ್ ಮಾಡುವಂತ ಚಾನ್ಸಸ್ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.